ಶ್ರವಣ ಕನ್ನಡ ಪಾಡ್ಕ್ಯಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ. ಈ ಸರಣಿಯಲ್ಲಿ ಕೇಳಿ ಸಂಗಾತಿ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾ ರವರ ಧ್ವನಿಯಲ್ಲಿ. ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ರವರಿಂದ. ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿರಿ. ಸಂಗಾತಿ ಪಾಡ್ಕ್ಯಾಸ್ಟ್ ಭಾಗ 10. ಕೇಳುವ ಮುನ್ನ ಇಲ್ಲಿಯವರೆಗೆ. ಬೀಗರ ಔತಣದಲ್ಲಿ ಬೀಗರ ಮನೆಯಲ್ಲಿ ನಿರಂಕುಶ್ ಮತ್ತು ಅರುಣಾಳಿಗೆ ತಿಕ್ಕಾಟವಾಗಿ ಸುಂದರೇಶ್ವರ್ ಮಗಳನ್ನು ಬೈದು ಇಲ್ಲಿರುವುದು ಬೇಡ, ಮನೆಗೆ ಹಿಂದಿರುಗು ಎಂದು ಕಳಿಸುತ್ತಾರೆ. ನಿಂತಂತೆಯೇ ಹಿಂದಿರುಗುವ ಅರುಣ ಮನೆಯ ಬೀಗದ ಕೈ ಇಲ್ಲದೆ ಮನೆಯನ್ನು ಪ್ರವೇಶಿಸಲಾಗದೆ ಬೇರೆಲ್ಲೋ ಹೋಗುತ್ತಾಳೆ. ಅವಳು ರಾತ್ರಿ 11 ಗಂಟೆಯಾದರೂ ಮನೆಗೆ ಬರದ ಕಾರಣ ಅವಳು ಅವಳ ಗೆಳತಿ ಸುಲೋಚನರ ಮನೆಯಲ್ಲಿ ಇರಬಹುದೆಂದು ಸುಂದರೇಶ್ವರ್ ದಂಪತಿ ಅಲ್ಲಿಗೆ ಹೋಗುತ್ತಾರೆ. ಅವಳು ಅಲ್ಲಿಯೂ ಇಲ್ಲದಾಗ ಆತಂಕಕ್ಕೊಳಗಾಗುತ್ತಾರೆ. ಶ್ರೀನಾಥ್ ಸುಲೋಚನಾ ಸುಂದರೇಶ್ವರ್ ದಂಪತಿಗೆ ಧೈರ್ಯ ಹೇಳುತ್ತಾರೆ. ಅರುಣಳ ಅನುಪಸ್ಥಿತಿ ಒಬ್ಬೊಬ್ಬರ ಮನಸ್ಸನ್ನು ಒಂದೊಂದು ತೆರನಾದ ಜೇನುಗೂಡನ್ನಾಗಿಸಿತ್ತು. ಶ್ರೀನಾಥ್ರವರು ಏನು ಮಕ್ಕಳು, ಇಷ್ಟು ವರ್ಷ ಸಾಕಿ ಸಲಹೆ ಮಾಡಿದ ಅಪ್ಪ ಅಮ್ಮ ಬೈದರು ಅಂತ ಬೇಜಾರು ಮಾಡ್ಕೊಂಡು ಹೊರಟು ಹೋದರೆ ಹೇಗೆ? ಅಷ್ಟು ಹಕ್ಕು ಅಪ್ಪ ಅಮ್ಮ ಆದವ್ರಿಗೆ ಇರೋದಿಲ್ವಾ ಅಂದ್ಕೊಂಡ್ರೆ ಸುಲೋಚನಾ ಅರುಣಳ ಅಪ್ಪ ಅಮ್ಮ ಇಬ್ಬರೂ ಕಿರಣಳಿಗೆ ಪ್ರಾಶಸ್ತ್ಯ ಕೊಡ್ತಾಯಿದ್ರು. ಈಗ ಅವಳು ಇಲ್ಲದೇ ಇರೋವಾಗ ಅವಳ ಬೆಲೆ ಇವ್ರಿಗೆ ಗೊತ್ತಾಗ್ತಾ ಇದೆ ಅಂದ್ಕೊಂಡ್ರು. ವಿಠಲನ ಯೋಚನೆ ಬೇರೆ ದಿಕ್ಕಿನಲ್ಲೇ ಸಾಗಿತ್ತು. ಹೆಚ್ಚಾಗಿ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಅರುಣ, ಯಾವುದೇ ಸಂದರ್ಭವನ್ನು ವಾಸ್ತವದಲ್ಲಿ ಯೋಚಿಸುವ ಅರುಣ, ಅಪ್ಪ ಅಮ್ಮ ಬೈದರು ಅಂತ ಆ ನಿಮಿಷಕ್ಕೆ ಕೋಪವೋ ದುಃಖವೋ ಆಗಿದ್ದರೂ ಆಮೇಲೆ ಖಂಡಿತ ಅವಳಿಗೆ ಅವಳ ತಂದೆ ತಾಯಿಯರ ಪರಿಸ್ಥಿತಿ ಅರ್ಥವಾಗಿರುತ್ತೆ. ಅದಕ್ಕಾಗಿ ಅವಳು ಕೋಪ ಮಾಡಿಕೊಂಡು ಎಲ್ಲೋ ಹೋಗಿರೋಕ್ಕೆ ಸಾಧ್ಯನೇ ಇಲ್ಲ. ಅವಳು ಆ ಮನೋಭಾವದವಳು ಅಲ್ಲ. ಎಲ್ಲೋ ಏನೋ ತಪ್ಪಿದೆ, ಆದರೆ ಏನು ಅಂತ ಅರ್ಥನೇ ಆಗ್ತಿಲ್ಲ. ಅವಳಿಲ್ಲದೆ ಎಲ್ಲರೂ ಕಂಗೆಟ್ಟಿದ್ದಾರೆ. ಅದಕ್ಕೆ ವಾಸ್ತವದಲ್ಲಿ ಸಮಾಧಾನ ಬೇಕಾಗಿದೆ. ಕಳೆದುಕೊಳ್ಳಬಾರದ್ದನ್ನು ಕಳೆದುಕೊಂಡಾಗ ತಕ್ಷಣ ಗಳಿಸಿಕೊಳ್ಳಬೇಕಾದದ್ದು ಆತ್ಮವಿಶ್ವಾಸ ಮತ್ತು ಭರವಸೆ. ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರೋದು ಧೈರ್ಯ ಮತ್ತು ವಿವೇಚನೆಯಿಂದೊಡಗೂಡಿದ ಚಿಂತನೆ ಅಷ್ಟೆ. ಇಷ್ಟ ಅಂದುಕೊಂಡ ವಿಠಲ ಅವನಿಗೆ ಅವಳ ನೆನಪೇ ಮುದ ನೀಡ್ತಾ ಇತ್ತು. ಎಲ್ಲರೂ ಸಂಭ್ರಮ ಆಚರಿಸ್ತಾ ಇರುವಾಗ ಅವಳು ಪ್ರಶಾಂತವಾಗಿ ಆ ಗದ್ದಲದಲ್ಲೂ ನಿದ್ದೆ ಮಾಡ್ತಾ ಇದ್ದಿದ್ದು, ಬೈದರು ಅಂತ ಹೇಗಿದ್ಲೋ ಹಾಗೆ ಹೊರಟು ಬಂದಿದ್ದು, ಹೇಳಿದ ಕೆಲಸಗಳನ್ನೆಲ್ಲ ತಪ್ಪದೆ ಮುಗಿಸಿರೋದು ಎಲ್ಲ ನೋಡಿದ್ರೆ ಅವಳ ಅಪ್ಪ ಅಮ್ಮ ಬೈದರು ಅಂತ ಕಾಣೆಯಾಗಿದ್ದಾಳೆ ಅನ್ನೋದನ್ನು ಯಾಕೋ ಮನಸ್ಸು ಒಪ್ಕೊಳ್ಳೋಕ್ಕೆ ಸಿದ್ಧವೇ ಇಲ್ಲ. ಆದರೆ ಈಗ ವಾಸ್ತವದಲ್ಲಿ ಅವಳು ಇಲ್ಲಿ ಇಲ್ಲ. ಇದ್ಯಾಕೋ ವಿಚಿತ್ರ ಸನ್ನಿವೇಶ ಅನ್ನಿಸ್ತು ವಿಠಲನಿಗೆ. ವಿಠಲ ಅರುಣಳ ಅಪ್ಪ ಅಮ್ಮನ ಬಳಿ ಬಂದು ಕುಳಿತ. ನಿಮ್ಮ ಮಗಳಿಗೆ ತುಂಬ ಕೋಪ ಬಂದರೆ ಏನು ಮಾಡ್ತಾಯಿದ್ಲು? ಸಣ್ಣವರಿಂದಲೂ ಕೆಲವರಿಗೆ ಕೆಲವು ಅಭ್ಯಾಸ ಇರುತ್ತೆ, ಅದಕ್ಕೆ ಕೇಳಿದೆ ಅಂದ. ಅದಕ್ಕೆ ಉತ್ತರ ಸುಂದರೇಶ್ವರ್ ಕೊಟ್ಟರು. ತುಂಬ ಕೋಪ ಮಾಡಿಕೊಂಡಾಗ ಯಾರ ಜೊತೆಗೂ ಮಾತಾಡದೆ ಮುಸ್ ಕೇಳ್ಕೊಂಡು ಮಲ್ಕೋತಾ ಇದ್ಲು. ಈಗ ಕೂಡ ಹಾಗೆ ಮಾಡಿದಾಳೆ ಅಂದ್ಕೊಂಡ್ರು. ಆದರೆ ಎಲ್ಲಿ ಅಂತ ಹುಡ್ಕೋದು ಅಂತ ನೊಂದು ನುಡಿದ್ರು. ಅವರ ಪರಿಸ್ಥಿತಿ ಸುಲೋಚನರನ್ನು ಮೆತ್ತಗಾಗಿಸ್ತು. ಏನಾದರೂ ತಿನ್ನಿ, ಆಮೇಲೆ ನಮ್ಮವ್ರು ಬರ್ತಾರೆ ಹುಡ್ಕೋಣ, ನಾವು ನಿಮ್ಮನೆಯಲ್ಲಿರೋಣ, ವಿಠಲ ಇಲ್ಲಿ ಇರ್ತಾನಲ್ಲ, ಅವಳು ಬಂದರೆ ಗೊತ್ತಾಗತ್ತೆ ಅಂತ ಬಲವಂತವಾಗಿ ಒಂದಿಷ್ಟು ಊಟ ಮಾಡುವಂತೆ ಇಬ್ಬರಿಗೂ ಬಲವಂತ ಮಾಡಿದ್ರು. ಗಂಟೆಗಳು ಉರುಳಿತ್ತಾದರೂ ಅರುಣಳ ಸುಳಿವು ಮಾತ್ರ ಸಿಕ್ಕಿರಲಿಲ್ಲ. ತಮ್ಮ ಮನೆಯಲ್ಲೇ ಅರುಣಳಿಗೋಸ್ಕರ ಕಾಯುತ್ತಾ ಕುಳಿತಿದ್ದ ವಿಶಾಲಾಕ್ಷಿ ಸುಲೋಚನರೆದುರು ಇನ್ನೇನೂ ಮಾತನಾಡದೆ ನಿದ್ದೆಯನ್ನೂ ಮಾಡದೆ ಕಣ್ಣೊರೆಸ್ಕೊಳ್ತಾ ಕೂತಿದ್ರು. ಬೆಳಗ್ಗೆ ಸುಮಾರು 5:15 ಸಮಯ. ವಿಠಲ ಮನೆ ಬಾಗಿಲಲ್ಲಿ ನಿಂತು ಅರುಣೋದಯಕ್ಕೆ ಕಾಯ್ತಾ ಇರೋನಂತೆ ನಿರೀಕ್ಷೆಯಲ್ಲಿದ್ದ. ಅರುಣ ಅವರೆಲ್ಲರ ಕಣ್ಣಿಂದ ಮರೆಯಾಗಿ 20 ಗಂಟೆಗಳ ಕಾಲದ ಮೇಲಾಗಿತ್ತು.
ಎಲ್ಲಿದ್ಯಾ ಅರುಣ ಅಂತ ಅವನ ಮನಸ್ಸು ಆತಂಕಗೊಂಡಿತ್ತು. ಅವರ ಅಪಾರ್ಟ್ಮೆಂಟಿನ ಹಿಂಬಾಗಿಲು ವಿಠಲನ ಮನೆಯ ಗೇಟಿಗೆ ಕಾಣಿಸ್ತಾ ಇತ್ತು. ಅವರ ಮನೆಯಲ್ಲಿ ರಾತ್ರಿ ಹಾಕಿದ ದೀಪಗಳು ಇನ್ನೂ ಹಾಗೆ ಉರಿತಾ ಇತ್ತು. ಹಿಂಬಾಗಿಲಿಗೊಂದು ಸಣ್ಣ ಬಾಲ್ಕನಿ ಕೂಡ ಇತ್ತು. ಅಲ್ಲಿ ಬೇಡದ ಸಾಮಾನುಗಳನ್ನು ಜೋಡಿಸಿದ್ರು. ಡಿಸೆಂಬರ್ ಚಳಿ ನಡುಗಿಸ್ತಾ ಇತ್ತು. ಅವರ ಮನೆ ಮೊದಲನೇ ಮಹಡಿಯಾಗಿದ್ದರಿಂದ ಸ್ವಲ್ಪ ಪ್ರಯಾಸ ಪಟ್ಟರೆ ಪಕ್ಕದಲ್ಲಿ ಅಪಾರ್ಟ್ಮೆಂಟ್ ವಾಹನಗಳಿಗೆ ಮಾಡಿದ ದಾರಿಯಲ್ಲಿ ಆ ಬಾಲ್ಕನಿಗೆ ಜೀಬಹುದಿತ್ತು. ಅಲ್ಲೇನೋ ಅಲ್ಲಾಡಿದಂತಾಯಿತು. ವಿಠಲ ದಿಟ್ಟಿಸಿ ನೋಡ್ದ. ತಕ್ಷಣ ತೊಟ್ಟ ಬಟ್ಟೆಯಲ್ಲಿ ಉತ್ಸಾಹದಿಂದ ಅವರ ಮನೆ ಕಡೆ ಓಡ್ದ. ರಾತ್ರಿಯೆಲ್ಲ ಜಾಗರಣೆ ಮಾಡಿದ್ದ ಸುಲೋಚನಾ ವಿಶಾಲಾಕ್ಷಿಯವರನ್ನು ಸಮಾಧಾನ ಮಾಡಿ ಮನೆಗೆ ಹೊರಡೋದಕ್ಕೆ ಬಾಗಿಲು ತೆಗೆಯೋದಕ್ಕೂ ವಿಠಲ ಅಲ್ಲಿ ಬಾಗಿಲು ತಳ್ಕೊಂಡು ಒಳಗೆ ನುಗ್ಗೋದಕ್ಕೂ ಸರಿ ಹೋಯಿತು. ಅವನು ಬಂದ ರಭಸಕ್ಕೆ ಸುಲೋಚನಾ ಬೆರಗಾದರೆ ವಿಶಾಲಾಕ್ಷಿಯವರು ಗಾಬರಿಗೊಂಡ್ರು. ಅಲ್ಲೇ ಟೀಪಾಯ್ ಮೇಲಿಟ್ಟಿದ್ದ ಮನೆಯ ಬಿಗಿದ ಕೈ ಗೊಂಚಲೆತ್ತಿಕೊಂಡು ಹಿಂಬಾಗಿಲ ಕಡೆಗೆ ಓಡಿದ ವಿಠಲ. ಓಡುತ್ತಲೇ ವಿಶಾಲಾಕ್ಷಿಯವರಿಗೆ ಹೇಳ್ದ, ಆಂಟಿ ಬನ್ನಿ, ನಿಮಗೊಂದು ಆಶ್ಚರ್ಯ ತೋರಿಸ್ತೀನಿ ಅಂತ ಬಾಗಿಲವರೆಗೆ ಕೈ ಹಿಡಿದು ಎಳ್ಕೊಂಡೇ ಹೋದ. ಹಿಂದಿನ ಬಾಗಿಲಿಗೆ ಕೀ ಹಾಕಿ ತೆಗೆಯುವಾಗ ಯುಗವಾಗ್ತಾ ಇದೆ ಅನಿಸಿತ್ತು ಅವನಿಗೆ. ಕೊನೆಗೂ ಬಾಗಿಲು ತೆಗೆದ. ಮೂವರು ಹೊರಗೆ ಇಣುಕಿದ್ರು. ಆಗ ತಾನೇ ಜಗದ ಕತ್ತಲನ್ನು ಸರಿಸಿ ಅರುಣೋದಯದ ಬೆಳಕು ಕಾಲಿಡ್ತಾ ಇತ್ತು. ಆ ಸಮಯದಲ್ಲಿ ಮೂವರ ಮನದಲ್ಲೂ ಸಂತಸದ ಅರುಣೋದಯವಾಯಿತು. ಹಳೆಯ ಕೆಲವು ಮರದ ಪೆಟ್ಟಿಗೆಗಳು, ಹಳೆಯ ಪೇಪರ್ ಎಲ್ಲವನ್ನೂ ಸರಿಸಿ ಮೈಗೆ ಗೋಣಿ ಚೀಲವನ್ನು ಬಿಗಿಯಾಗಿ ಸುತ್ತಿಕೊಂಡು ಹಳೆಯ ಪೇಪರ್ ಗಂಟೊಂದನ್ನು ತಲೆ ಕೆಳಗಿರಿಸಿಕೊಂಡು ಮರದ ಹಲಗೆಯ ಮೇಲೆ ಹಾಯಾಗಿ ಮಲಗಿ ಸುಖ ನಿದ್ದೆಯಲ್ಲಿದ್ಲು ಅರುಣ. ಅವಳನ್ನು ಕಂಡೊಡನೆ ಎಲ್ಲರ ಮನದಲ್ಲಿದ್ದ ಆತಂಕ ಮರೆಯಾಗಿ ಮುಖದಲ್ಲಿ ಮುಗುಳ್ನಗೆ ಮೂಡಿತ್ತು. ಇಡೀ ರಾತ್ರಿ ಮಗಳಿಗಾಗಿ ತಪ್ಪಿಸಿದ್ದ ವಿಶಾಲಾಕ್ಷಿಯವರು ತಾಳು ಇಳುಗು ಮಾಡ್ತೀನಿ ಅಂತ ಹುಸಿ ಕೋಪ ತೋರಿಸಿದ್ರು. ವಿಠಲ ಅರುಣಳ ಸಮೀಪಕ್ಕೆ ಹೋಗಿ ಅವಳನ್ನು ಎಬ್ಸೋಕ್ಕೆ ಪ್ರಯತ್ನ ಮಾಡಿದ. ಮುಂಜಾನೆಯ ಚಳಿಗೆ ಮುಖ ಕೈ ಎಲ್ಲ ಕೊರಿತಾ ಇತ್ತು. ಆದರೂ ಬೆಳಗಿನ ಸವಿ ನಿದ್ದೆಯನ್ನು ಆಸ್ವಾದಿಸ್ತಾ ನಿದ್ದೆ ಮಾಡ್ತಾ ಇದ್ಲು ಅರುಣ. ಅವಳನ್ನು ಕಂಡು ವಿಠಲನಿಗೆ ಅಸೂಯೆ ಆಯಿತು. ಅವಳ ಮೈಗೆ ಸುತ್ತಿದ್ದ ಒಂದೊಂದೇ ಗೋಣಿ ಚೀಲನ್ನು ತೆಗಿತಾ ಬಂದಾಗ ತುಂಬ ಚಳಿಯಾಗಿ ಅರುಣ ಕಂಡುಬಿಟ್ಲು. ತನ್ನ ಸನಿಹದಲ್ಲೇ ವಿಠಲನನ್ನು ಕಂಡು ಕಂಗಾಲಾದ್ಲು. ತಾನೆಲ್ಲಿದ್ದೀನಿ ಅಂತ ತಿಳಿಯೋಕ್ಕೆ ಅವಳು ಕೆಲವು ಕ್ಷಣಗಳೇ ಬೇಕಾಯಿತು. ಒಮ್ಮೆಲೆ ಎದ್ದು ಅವನನ್ನು ತಳ್ಳಿಕೊಂಡು ಒಳಗೆ ಹೋಗಿ ತನ್ನ ಹಾಸಿಗೆಯಲ್ಲಿ ಮಲ್ಕೊಂಡು ಮತ್ತೆ ಒಂದೇ ಕ್ಷಣದಲ್ಲಿ ನಿದ್ರಾದೇವಿಗೆ ವಶಳಾದ್ಲು. ನೋಡಿ, ನಿಮ್ಮ ಮಗಳಿಗೆ ಎಷ್ಟು ಆಯಾಸ ಆಗಿದೆ, ಹೇಗೆ ನಿದ್ದೆ ಮಾಡ್ತಾ ಇದ್ದಾಳೆ ಅಂತ ಸುಲೋಚನಾ ರಗ್ಗೊಂದನ್ನು ಹೊದಿಸಿ ಹೊರಬಂದರು. ಪುಟ್ಟ ಹುಡುಗಿಯೊಂದು ನಿದ್ರಿಸ್ತಾ ಇರುವಂತೆ ಕಾಣುತ್ತಿದ್ದ ಅರುಣಳನ್ನು ನೋಡುತ್ತಿದ್ದ ವಿಠಲನಿಗೆ ಮನೆಯನ್ನು ಹೇಗೆಂದರೆ ಹಾಗೆ ಬಿಟ್ಟು ಓಡಿ ಬಂದಿದ್ದು ಈಗ ನೆನಪಾಗಿ ಹಿಂದಿರುಗದ. ಇದೆಲ್ಲ ನಡೆದು ಆವತ್ತು ಸಾಯಂಕಾಲ ಸುಂದರೇಶ್ವರ್ ಮನೆ ಬಾಲ್ಕನಿಯಲ್ಲಿ ಸುಲೋಚನಾ, ಶ್ರೀನಾಥ್, ಸುಂದರೇಶ್ವರ್, ವಿಶಾಲಾಕ್ಷಿ 4 ಜನ ಸೇರಿ ಕಾಫಿ ಸರಬರಾಜು ಮಾಡ್ತಾ ಇದ್ದ ಅರುಣಳನ್ನು ರೇಗಿಸಿದ್ದು. ನಿದ್ದೆ ಮಾಡೋ ಮಹಾತಾಯಿಗೆ ಎಂಥ ಜಾಗ ಸಿಕ್ಕಿದೆ, ಎಬ್ಸಕ್ಕೆ ಯಾರೂ ಅಲ್ಲಿಗೆ ಬರಬಾರ್ದು, ಒಳ್ಳೆಯ ಹುಡುಗಿ, ಎಲ್ರಿಗೂ ಗಾಬರಿ ಮಾಡಿಸಿದ್ರು ನೀ ಮಾಡಿದ ಕೆಲಸ ಮಾತ್ರ ಮೆಚ್ಚುವಂಥದ್ದು. ವಿಠಲ ನೋಡಿರದೇ ಇದ್ದರೆ ನನ್ನ ಮನಸ್ಸಿಗೆ ಇದು ಹೊಳಿತಲೇ ಇರಲಿಲ್ಲ. ನೀನಂತೂ ಚಾಕ್ಟೆ ಹೊಡೆದ್ರೂ ಎಚ್ಚರ ಆಗೋ ಸ್ಥಿತಿಲಿ ಇರಲಿಲ್ಲ. ಕೊನೆಗೆ ಡಿಸೆಂಬರ್ ಚಳಿ ಕೂಡ ನಿನ್ನ ನಿದ್ದೆ ಕೆಡಿಸ್ದೇ ಹೋಯಿತು. ಆ ಗೋಣಿ ಚೀಲ ನಿನ್ನನ್ನು ಪ್ರೊಟೆಕ್ಟ್ ಮಾಡ್ತು ಅಂದರು. ಯಾರು ಎಷ್ಟೇ ರೇಗಿಸಿದ್ರೂ ಬರಿಯ ಮುಗುಳ್ನಗೆಯೊಂದಿಗೆ ಓಡಾಡ್ತಾ ಇದ್ದ ಅರುಣ ಅವರೆಲ್ಲರ ಜೊತೆಗೆ ವಿಠಲನೂ ಬಂದು ಸೇರಿಕೊಂಡಾಗ ಅಲ್ಲಿಂದ ಮೆಲ್ಲಿಗೆ ಜಾರ್ಕೊಂಡ್ಳು. ಸುಲೋಚನಾ, ಶ್ರೀನಾಥ್, ಸುಂದರೇಶ್ವರ್, ವಿಶಾಲಾಕ್ಷಿ 4 ಜನ ಒಂದೇ ರಾತ್ರಿಯಲ್ಲಿ ಬಹಳ ವರ್ಷಗಳ ಗೆಳೆತನ ಇರೋರಂತೆ ಆತ್ಮೀಯರಾಗಿದ್ದರು. 2 ಮನೆಗಳ ಗೆಳೆತನ ಅರುಣಳಲ್ಲಿ ಬಹಳ ಸಂತಸ ತಂದಿತ್ತು. ಕಿರಣಳ ಮದುವೆ ಮುಗಿದ ಮೇಲೆ ಅನೇಕರು ಮದುವೆ ವಿಷಯವಾಗಿ ಸುಂದರೇಶ್ವರ್, ವಿಶಾಲಾಕ್ಷಿಯವರನ್ನು ಫೋನ್ ಮೂಲಕ ಸಂಪರ್ಕಿಸ್ತಲೇ ಇದ್ದರು. ಕಿರಣಳ ಮದುವೆ ಮುಗೀತು ಅಂತ ಹೇಳಿದ್ರೂ ವಿಶಾಲಾಕ್ಷಿಯವರ ತವರಿನ ಕಡೆ ಸಂಬಂಧಿಯೊಬ್ಬರು, ನಿಮಗಿಬ್ಬರು ಹೆಣ್ಮಕ್ಳಲ್ವಾ, 2ನೇ ಅವಳಿಗೆ ನೋಡೋಕ್ಕೆ ಬರ್ತೀವಿ, ಅವಳು ಡಿಗ್ರಿ ಮುಗಿಸಿದಾಳೆ ಅಂತ ಗೊತ್ತಾಯಿತು,
ಯಾವತ್ತಾದರೂ ಮದುವೆ ಮಾಡಲೇಬೇಕಲ್ವಾ? ಈಗ ನೋಡಿದ ತಕ್ಷಣ ಹಾಗೆ ಹೋಗುತ್ತೆ ಅಂತೇನು ಇಲ್ವಲ್ಲ, ಹುಡುಗಿನ ನೋಡೋಕ್ಕೆ ಬರ್ತೀವಿ ಅಂದಿದ್ರು. ಆಗಲ್ಲ ಅಂತ ಹೇಳೋಕ್ಕಾಗದೆ ಎರಡನೆಯವಳಿಗೆ ಇನ್ನೂ 1 ವರ್ಷ ಮಾಡಲ್ಲ ಮದುವೆ ಅಂದ್ರೂ ಹುಡುಗಿ ನಮ್ಗೆ ಒಪ್ಪಿಗೆ ಆದರೆ 1 ವರ್ಷ ಕಾಯ್ತೀವಿ ಅಂತ ಒತ್ತಾಯಪೂರ್ವಕವಾಗಿ ಹುಡುಗಿನ ನೋಡೋಕ್ಕೆ ಬಂದಿದ್ದರು. ಹುಡುಗಿನ ತೋರಿಸಲ್ಲ ಅನ್ನೋದು ಉದ್ದಟತನ ಆಗತ್ತೆ ಅಂತ ಇವರು ಒಪ್ಕೊಂಡಿದ್ರು. ಹುಡುಗನ ಮನೆಯವರ ಬಲವಂತಕ್ಕೆ ತೋರಿಸಿದ್ರು. ಹುಡುಗ ಚೆನ್ನಾಗಿದ್ದು ಒಳ್ಳೆ ಕೆಲಸದಲ್ಲಿ ವಿದೇಶದಲ್ಲಿದ್ದರು. ಅದ್ಯಾಕೋ ಇವ್ರಿಗೆ ಬೇಡ ಅನ್ನಿಸ್ತು. ಅರುಣಳಿಗಿಂತ ಅವನು 10 ವರ್ಷ ದೊಡ್ಡವನು. ಅದಕ್ಕೆ ಬೇಡ ಅಂದ್ಕೊಳ್ಳೋದಕ್ಕಿಂತ ಮೊದಲ ಅಳಿಯನಿಗಿಂತ ದೊಡ್ಡವನು ಬೇಡ ಅನಿಸಿತ್ತು. ವಯಸ್ಸು ಹೆಚ್ಚು, ಹುಡುಗ ಇರೋದು ಅದು ಯಾವುದೋ ಅರೇಬಿಯನ್ ದೇಶ, ಖಂಡಿತ ಬೇಡ ಅಂದಿದ್ರು ಸುಂದರೇಶ್ವರ್. ಕಿರಣಳ ಮದುವೆಯಲ್ಲಿ ಅರುಣಳನ್ನು ಭಾವಿ ವಧು ಅನ್ನೋ ದೃಷ್ಟಿಲೇ ಎಲ್ಲರೂ ನೋಡಿದರು. ಆ ನೋಡಿದವ್ರ ಪಟ್ಟಿಯಲ್ಲಿ ಕಿರಣಳ ನಾದಿನಿ ಗಾಯತ್ರಿ ಒಬ್ಬಳು. ಗಾಯತ್ರಿ ಅರುಣಳನ್ನು ತನ್ನ ಮೈದ್ನನಿಗೆ ತೋರಿಸ್ರಿ ಅಂತ ಕೇಳಿದಾಗ ಹೊಸ ಸಂಬಂಧ, ಬೀಗರು ಆಗದು ಅಂತ ಹೇಳಲಾರ್ದೆ ಅರುಣಳನ್ನು ತೋರ್ಸೋಕ್ಕೆ ಒಪ್ಕೊಂಡಿದ್ರು. ಹುಡುಗ ಅಭಿಜಿತ್, ನಾನು ಹುಡುಗಿನ ರೆಸ್ಟೋರೆಂಟ್ನಲ್ಲಿ ಮಾತಾಡಿಸ್ತೀನಿ, ಅಲ್ಲಿಗೆ ಬನ್ನಿ ಅಂತ ರೆಸ್ಟೋರೆಂಟ್ ಒಂದಕ್ಕೆ ಕರೆಸಿದ್ದ. ಕೆಲವು ಕಷ್ಟವಾದರೂ ಇಷ್ಟವಿಲ್ಲದೆ ಇದ್ದರೂ ಈ ಮದುವೆ ಅನ್ನೋ ಯಜ್ಞದಲ್ಲಿ ಮಾಡಬೇಕಾಗತ್ತೆ. ಅಷ್ಟಲ್ಲದೆ ಹಿರಿಯರು ಗಾದೆ ಹೇಳಿದ್ದು, ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ ವಿಶಾಲಾಕ್ಷಿಯವರು ಸಮಾಧಾನ ಮಾಡಿಕೊಂಡ್ರು. ಅರುಣಳನ್ನು ಒಪ್ಪಿಸಿ ಮನೆಯ ಸಮೀಪದ ರೆಸ್ಟೋರೆಂಟ್ ಒಂದರಲ್ಲಿ ಕಡಿಮೆ ರಶ್ ಇರುವ ಕಡೆ ಟೇಬಲ್ ಹಿಡಿದು ಅಲ್ಲಿ ಮಾತಾಡೋಕ್ಕೆ ಕಳಿಸಿದ್ದಾಯಿತು. ಅರುಣ ಚೂಡಿದಾರ್ ಧರಿಸಿ ಹೋಗಿದ್ಲು. ಅಭಿಜಿತ್ ಬಂದವನು ತನ್ನನ್ನು ತಾನೇ ಪರಿಚಯ ಮಾಡಿಕೊಂಡ. ನಾನು ಅಭಿಜಿತ್ ಇತ್ಯಾದಿ ಹೇಳಿ ಕೈ ಚಾಚಿದ್ದ. ಕೈ ಕುಲುಕೋದು ನಮ್ಮ ಸಂಪ್ರದಾಯವಲ್ಲ, ಜೊತೆಗೆ ತಾವಿನ್ನೂ ಮದುವೆ ನಿರ್ಧಾರವಾಗದೇ ಇರೋರು ಅಂತ ಅರುಣ ಬರಿದೇ ನಮಸ್ಕರಿಸಿದ್ಲು. ತನ್ನ ಪರಿಚಯ ತಾನೇ ಮಾಡಿಕೊಂಡಿದ್ಲು. ಅರುಣಳಿಗೆ ಅಭಿಜಿತ್ನನ್ನು ಮೊದಲು ನೋಡಿದಾಗ ತಕ್ಷಣ ಅನಿಸಿದ್ದು ತನ್ನ ಎತ್ತರಕ್ಕಿಂತ ಈತ ಕಡಿಮೆ ಇದ್ದಾನೆ ಅಂತ. ಮೊದಲು ಬಹಳ ಸಹಜವಾಗಿ ಲೋಕಾಭಿರಾಮವಾಗಿ ಮಾತಾಡಿದ ಅಭಿಜಿತ್ ನಂತರ ಅರುಣಳ ಮತ್ತವಳ ಮನೆಯವರ ವೈಯಕ್ತಿಕ ವಿಚಾರ ಕೇಳಲು ಪ್ರಾರಂಭಿಸಿದ. ನೀವು ಮಾಡ್ ಡ್ರೆಸ್ ಹಾಕ್ಕೊಂಡು ಬರ್ತೀರಿ ಅಂದ್ಕೊಂಡಿದ್ದೆ, ಇನ್ನೂ ಬಹಳ ಸಾಂಪ್ರದಾಯಿಕವಾಗೇ ಇದ್ದೀರಾ? ನನಗೆ ನನ್ನ ಹೆಂಡತಿ ಆಗೋಳು ಮಾಡಾಗಿ ಅಲಂಕರಿಸ್ಕೊಳ್ಳೋದ್ರಲ್ಲಿ ಅಭ್ಯಂತರ ಏನೂ ಇಲ್ಲ. ನನ್ನ ಅಪ್ಪ ಅಮ್ಮ ನನಗೆ ಹೇಗೆ ಬೇಕೋ ಹಾಗಿರೋಕ್ಕೆ ಸಂಪೂರ್ಣ ಸ್ವತಂತ್ರ ಕೊಟ್ಟಿದ್ದಾರೆ. ನಿಮ್ಮ ಮನೇಲಿ ಹೇಗೆ ಅಂತ ಕೇಳ್ದ. ಅರುಣ ಆ ಪ್ರಶ್ನೆಗೆ ಬರಿದೇ ನಗೆ ಬೀರಿದ್ಲು. ಅದಕ್ಕೆ ಅಭಿಜಿತ್, ಏನು ನಿಮ್ಮ ಈ ನಗೆಯ ಅರ್ಥ? ಸ್ವತಂತ್ರ ಇದೆ ಅಂತನೋ ಇಲ್ಲ ಅಂತನೋ ಅಂದಿದ್ದ. ಅರುಣ ನೋಡಿದ್ಲು. ಯಾವುದು ಸ್ವತಂತ್ರ ಅಂತ ನನಗೆ ಇನ್ನೂ ಸ್ಪಷ್ಟವಾಗಿರದ ಕಾರಣ ನಾನು ಇದೆ ಅಥವಾ ಇಲ್ಲ ಅಂತ ನಿಖರವಾಗಿ ನಿಮ್ಗೆ ಹೇಗೆ ಹೇಳಲಿ? ಸ್ವಚ್ಛವಾಗಿ ಚೆನ್ನಾಗಿ ಕಾಣುವಂತೆ ಇರೋದನ್ನು ನಮ್ಮ ಮನೆಯಲ್ಲಿ ಎಲ್ಲರೂ ಉತ್ತೇಜಿಸ್ತಾರೆ, ಹಾಗಿಲ್ದಿದ್ರೆ ನಿಯಂತ್ರಿಸ್ತಾರೆ. ತಕ್ಷಣ ಅಭಿಜಿತ್ ನೋಡಿದ. ಏನು ನಿಯಂತ್ರಣ ಅಂದರೆ? ಮಾಡಾಗಿ ಡ್ರೆಸ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣೋದಿಲ್ವಾ? ನೀವು ಆಗಲೇ ಡಿಗ್ರಿ ಮುಗಿಸಿದ್ದೀರಾ, ನೀವು ಈಗಲೂ ನಿಮ್ಮ ತಂದೆ ತಾಯಿಯರ ನಿಯಂತ್ರಣದಲ್ಲೇ ಇದ್ದೀರಾ, ಅದು ನಿಮಗೆ ಬಂಧನ ಅನಿಸೋದಿಲ್ವಾ? ಅರುಣ ತುಂಬ ವಿಶ್ವಾಸದಲ್ಲಿ ನೋಡಿದ್ಲು. ಯಾರು ನಮಗೆ ಊಟ ಹಾಕ್ತಾರೋ, ನಮ್ಮ ರಕ್ಷಣೆ ಮಾಡ್ತಾರೋ, ನಮ್ಮ ಒಳಿತನ್ನೇ ಬಯಸಿ ಉತ್ತಮ ದಾರಿಯಲ್ಲಿ ನಡೆಯುವಂತೆ ಮಾಡ್ತಾರೋ ಅವರ ನಿಯಂತ್ರಣದಲ್ಲಿರುವುದು ಅವರಿಗೆ ಗೌರವ ತೋರಿಸಿದ ಥರ. ಅದನ್ನು ಬಂಧನ ಅಂತ ಅಂದ್ಕೊಳ್ಳೋದು ಬದುಕಿನ ನೆಮ್ಮದಿಯನ್ನು ಹಾಳ್ಗೆಡುತ್ತೆ ಅಲ್ವಾ? ಮುಂದೆ ಮದುವೆಯಾದ ಮೇಲೆ ಪತಿ ಹೇಳಿದಂತೆ ಕೇಳಿ ಅವರೊಂದಿಗೆ ಅವ್ರು ಹೋದ ಕಡೆ ಹೋಗಿ ಇರೋದು ಕೂಡ ಆಗ ಬಂಧನವೇ ಆಗುತ್ತೆ ಅಲ್ವಾ ಅಂತ ಕೇಳಿದ್ಲು. ಅದಕ್ಕೆ ಅಭಿಜಿತ್ತು, ನೀವು ಮಾತು ಚೆನ್ನಾಗಿ ಆಡ್ತೀರ, ನನ್ನ ಪ್ರಶ್ನೆ ನನಗೇ ತಿರುಗಿ ಬಂದಿದೆ. ಗುಡ್, ನನಗೆ ನೀವು ತುಂಬ ಇಷ್ಟ ಆಗಿದ್ದೀರಾ ಅಂದಿದ್ದ ಅಭಿಜಿತ್. ಅಭಿಜಿತ್ನ ಕೆಲವು ಮಾತು ಅರುಣಳಿಗೆ ಮುಜುಗರವನ್ನು ಉಂಟು ಮಾಡಿತ್ತು. ಆ ದಿಕ್ಕಿನಲ್ಲಿ ಆ ತೆರನಾದ ವಿಚಾರಗಳನ್ನೆಲ್ಲ ಅವಳೆಂದು ಯೋಚಿಸಿಯೇ ಇರದ ಪ್ರಶ್ನೆಗಳನ್ನು ಅಭಿಜಿತ್ ಕೇಳಿದ್ದ. ಅಭಿಜಿತ್, ನಿಮಗೆ ಕೆಲಸಕ್ಕೆ ಹೋಗೋಕ್ಕೆ ಇಷ್ಟ ಇದೆಯಾ ಅಂತ ಕೇಳಿದ್ದ. ಅರುಣ, ನನ್ನ ನಿರೀಕ್ಷೆಗೆ ಸರಿ ಹೊಂದಿದ್ರೆ ಖಂಡಿತ ಕೆಲಸಕ್ಕೆ ಸೇರಬೇಕು ಅಂದ್ಕೊಂಡಿದ್ದೀನಿ ಅಂತ ಸಹಜವಾಗಿ ನೋಡಿದ್ಲು. ಅಭಿಜಿತ್ ನೋಡಿದ. ನನ್ನದು ಬ್ಯಾಂಕ್ ಆಫೀಸರ್ ಆಗಿರೋ ಕೆಲಸ.
ನನ್ನನ್ನು ತುಂಬ ಸತಿ ಬೇರೆ ರಾಜ್ಯಗಳಿಗೆ ಕೂಡ ವರ್ಗ ಮಾಡೋದು ತುಂಬ ಸಹಜ. ಆಗ ನನ್ನ ಹೆಂಡತಿ ಆದವಳು ಕೂಡ ಕೆಲಸದಲ್ಲಿದ್ದರೆ ಅವಳು ನನ್ನ ಜೊತೆಗೆ ಬರೋಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ನಾನು ಕೆಲಸಕ್ಕೆ ಸೇರದ ನನ್ನೊಡನೆ ಇದ್ದು ನನಗೆ ಸಹಕಾರಿಯಾಗಿರೋ ಹುಡುಗಿಯನ್ನು ಹುಡುಕ್ತಾ ಇದ್ದೀನಿ. ನನ್ನ ಅತ್ತಿಗೆ ನಿಮ್ಮನ್ನು ನೋಡುವಂತೆ ಹೇಳಿದ್ದು ನೀವಿನ್ನೂ ಕೆಲಸಕ್ಕೆ ಸೇರಿಲ್ಲ ಅಂತಾನೆ. ನನ್ನೊಬ್ಬನ ಸಂಬಳ ನಮ್ಮ ಸಂಸಾರ ಸರಾಗವಾಗಿ ಸಾಗೋಕ್ಕೆ ಸಾಕಾಗುತ್ತೆ ಅನಿಸುತ್ತೆ. ಹಾಗಾಗಕ್ಕೆ ನೀವು ನಿಮ್ಮ ಸಾಮರ್ಥ್ಯ ಉಪಯೋಗಿಸಿದ್ರೆ ಸಾಕು. ನನಗೆ ಸದ್ಯಕ್ಕೆ ಯಾರದೇ ಜವಾಬ್ದಾರಿ ಇಲ್ಲ. ನನ್ನ ತಂದೆ ತಾಯಿಯರಂತೂ ನನ್ನೊಡನೆ ಎಂದೂ ಬಂದು ಇರಲ್ಲ. ನಿಮ್ಮ ಮನೇಲಿ ಹೇಗೆ? ನಿಮ್ಮ ಅಕ್ಕ ವಿದೇಶದಲ್ಲಿರೋದ್ರಿಂದ ನೀವಿಬ್ಬರೇ ಹೆಣ್ಮಕ್ಳಾದ್ರಿಂದ ನಿಮ್ಮ ತಂದೆ ತಾಯಿ ನಮ್ಮ ಜೊತೆಗೆ ಬಂದು ಇರಬಾರ್ದು ಅಷ್ಟೇ. ನೀವು ಕೆಲಸಕ್ಕೆ ಕೂಡ ಹೋಗ್ತಾ ಇರಲ್ಲ ಅಲ್ವಾ? ಅದಕ್ಕೆ ಹೇಳಿದೆ. ಹೀಗೆ ಸಾಗಿದ ಅಭಿಜಿತ್ನ ಮಾತುಗಳಲ್ಲಿ ಅರುಣಳಿಗೆ ಎಷ್ಟೋ ತಲೆಗೆ ಹೋಗಲೇ ಇಲ್ಲ. ನೋಡೋಕ್ಕೆ ಸುಂದರನಾಗಿದ್ದರೂ ದೇಹಾಕಾರದಲ್ಲಷ್ಟೇ ಅಲ್ಲದೆ ಮನದಿಂದಲೂ ಈ ಮನುಷ್ಯ ಕುಬ್ಜ ಎನಿಸಿತು ಅವಳ ಮನಸ್ಸಿಗೆ. ಅವನ ಯೋಚನಾ ಲಹರಿ ಬಹಳಷ್ಟು ಸ್ವಾರ್ಥದಿಂದ ತುಂಬಿದೆ ಅನ್ನಿಸ್ತು. ಸ್ವಾರ್ಥ ಬದುಕಕ್ಕೆ ಇರಬೇಕು ನಿಜ, ಆದರೆ ಪ್ರಾರಂಭದಲ್ಲೇ ಅಸಹಜ ಎನಿಸುವಷ್ಟು ಸ್ವಾರ್ಥಿ ಅನ್ನಿಸ್ತು ಅವಳಿಗೆ. ನೀನು ಕೆಲಸಕ್ಕೆ ಹೋಗೋದು ಬೇಡ, ನನ್ನೊಬ್ಬನ ಸಂಬಳ ಸಾಕು ಅನ್ನೋನು ನಿನ್ನ ತಂದೆ ತಾಯಿ ನಮ್ಮೊಂದಿಗೆ ಬಂದು ಇರಬಾರ್ದು ಅಂದರೆ ಮುಂದಿನದನ್ನು ಕಂಡವರು ಯಾರು? ನಿನಗೆ ಆರ್ಥಿಕ ಸ್ವತಂತ್ರ ಇರಲಾರ್ದು ಅಂತ ಪರೋಕ್ಷವಾಗಿ ಹೇಳಿದಂತಾಯ್ತಲ್ವಾ? ಖಂಡಿತ ಇದ್ಯಾಕೋ ಸರಿ ಬರ್ತಾ ಇಲ್ಲ. ನನ್ನ ಕಾಲ ಮೇಲೆ ನಾನು ನಿಂತ ಮೇಲೆ ಮದುವೆ ಅಂತ ಅಮ್ಮನಿಗೆ ಎಷ್ಟು ಸಾರಿ ಹೇಳಿದ್ದೀನಿ. ಅಪ್ಪ ಅಮ್ಮನಿಗೆ ಇದೆಲ್ಲ ಅರ್ಥ ಮಾಡಿಸೋದು ಹೇಗೆ? ಮನ ಒಪ್ಪದ ವಿಚಾರಗಳಿರುವ ವ್ಯಕ್ತಿಯನ್ನು ಭಾಳ ಸಂಗಾತಿ ಮಾಡಿಕೊಳ್ಳೋದು ಹೇಗೆ? ನಮ್ಮನ್ನು ಪ್ರೀತಿಯಿಂದ ಸಾಕಿದ ತಂದೆ ತಾಯಿಯರನ್ನು ಮುಂದೊಂದು ದಿನ ನಿಶ್ಶಕ್ತರಾದಾಗ ನೋಡಿಕೊಳ್ಳೋಕ್ಕಾಗಲ್ಲ ಅಂತ ಇವತ್ತೇ ಹೇಗೆ ನಿರ್ಧರಿಸೋದು? ನಾನು ಕೆಲಸಕ್ಕೆ ಹೋಗಿ ಆರ್ಥಿಕವಾಗಿ ಸ್ವತಂತ್ರವಾಗಿದ್ದರೆ ಅವ್ರನ್ನ ನೋಡ್ಕೊಳ್ಳೋಕ್ಕೆ ಒಂದು ಅವಕಾಶ ಇದೆ ಅಂತನಾ ಇವ್ರ ಮಾತಿನ ಅರ್ಥ? ಅರುಣಳ ಯೋಚನೆಗಳು ಅವಳ ಮನದಲ್ಲಿ ದೊಡ್ಡ ಯುದ್ಧವನ್ನೇ ನಡೆಸಿತ್ತು. ಅಭಿಜಿತ್ ನೋಡಿದಿದ್ದ. ಯಾಕೆ ಮೌನವಾಗೋದ್ರಿ? ನಿಮಗೆ ನನ್ನನ್ನೇನಾದರೂ ಹೇಳಬೇಕು ಅನಿಸಿದ್ರೆ ಕೇಳಿ, ಹೇಳಿ. ತೆರೆದ ಮನಸ್ಸು, ನೇರ ಮಾತು ನನಗೆ ತುಂಬ ಇಷ್ಟ ಅಂದ. ಅರುಣ ನೋಡಿದಿದ್ಲು. ನಾನು ನಿಮ್ಮನ್ನು ಏನಾದರೂ ಕೇಳಬೇಕು ಅನ್ನೋ ಬದಲು ಕೆಲವನ್ನ ಹೇಳಬೇಕು ಅಂದ್ಕೊಂಡಿದ್ದೀನಿ. ನಿಮಗೆ ಅಭ್ಯಂತರ ಇಲ್ಲದೇ ಇದ್ದರೆ ಹೇಳ್ತೀನಿ ಅಂದ್ಲು. ಅಭಿಜಿತ್ತು, ಖಂಡಿತ, ಅದಕ್ಕೆ ನೀವು ಸ್ವತಂತ್ರರು, ಹೇಳಿ, ಫೀಲ್ ಫ್ರೀ ಅಂದಿದ್ದ. ಅರುಣ ಹೇಳಿದ್ಲು, ನಿಮ್ಮಷ್ಟು ನಿಖರವಾಗಿ ನಾನು ಕೆಲವನ್ನು ಹೇಳಲಾರೆ. ಉದಾಹರಣೆಗೆ, ನನಗೆ ಯಾವುದೇ ಜವಾಬ್ದಾರಿಗಳಿಲ್ಲ ಅಂದ್ರಿ. ಸಂಸಾರದ ಜವಾಬ್ದಾರಿ ಅಂತ ನಾನು ಅರ್ಥೈಸ್ಕೊಂಡೆ. ನನಗೆ ಇನ್ನೂ ಸಂಸಾರದ ಜವಾಬ್ದಾರಿಯ ಭಾರ ಬಿದ್ದಿರೋದ ಕಾರಣ ಅದೇನು ಅಂತಲೇ ಗೊತ್ತಿಲ್ಲ. ಆದರೂ ನಮ್ಮ ಸಂಸಾರದಲ್ಲಿ ಅಪ್ಪ ಅಮ್ಮ ನಾವಿಬ್ಬರು ಮಕ್ಕಳು. ಅಪ್ಪ ಅಮ್ಮ ನಮ್ಮಿಬ್ಬರ ಬಳಿಯಲ್ಲಿ ಹೆತ್ತವರಾಗಿ ಇರೋದರಿಂದ ಜೊತೆಗಿದ್ದರೆ ಅದನ್ನು ನಾನು ಸಂತೋಷದ ವಿಷಯ ಅಂದ್ಕೋತೀನಿ ಹೊರತು ಜವಾಬ್ದಾರಿ ಅಂದ್ಕೊಳ್ಳೋದಿಲ್ಲ. ಹಾಗೆ ಅವರು ನನ್ನ ಜೊತೆ ಇರಲ್ಲ ಅಂತ ನಿಮಗೆ ನಾನು ಈಗಲೇ ಹೇಗೆ ಭರವಸೆ ಕೊಡಲಿ? ನೀವು ಕೆಲಸಕ್ಕೆ ಹೋಗೋದು ಬೇಡ ಅಂದ್ರಿ, ಇಬ್ಬರಿಗೂ ಅನುಕೂಲ ಆಗಲಿ ಅಂತ. ನಾನು ಸಂಸಾರದಲ್ಲಿ ಮಾಡೋ ಕೆಲಸಕ್ಕೂ ಬೆಲೆ ಇರಬೇಕು. ಹಣ ಬರದ ಕೆಲಸಗಳೆಲ್ಲ ಬೆಲೆ ಇಲ್ಲದಂತೆ ಆಗಬಾರ್ದು. ಹಾಗಾದರೆ ಸಂಸಾರದಲ್ಲಿ ಸಹಜ ಬಾಂಧವ್ಯ ಬೆಳೆಯದೆ ಮಾಲೀಕ ಸೇವಕನ ಬಾಂಧವ್ಯ ಆಗುತ್ತೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಅರುಣಳ ನೇರ ವಾಸ್ತವವಾಗಿ ಮಾತಾಡಿದ್ದು ಅಭಿಜಿತ್ಗೆ ಒಂದಿಷ್ಟು ಕಿರಿಕಿರಿ ಉಂಟು ಮಾಡಿತ್ತು. ತಕ್ಷಣ ತನ್ನ ವರಸೆ ಬದಲಿಸಿ, ಇರಲಿ, ನೀವು ನಾ ಹೇಳಿದ್ದನ್ನು ಅಪಾರ್ಥ ಮಾಡ್ಕೊಂಡ್ರಿ ಅನ್ಸೋ ಥರ ಇದೆ. ನನ್ನ ಅಭಿಪ್ರಾಯ ಹೇಳಿದ್ದಾಯಿತು, ಈಗ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂದ. ಅಭಿಜಿತ್ನ ನಡೆ ಅರುಣಳಿಗೆ ಹಿಡಿಸಲಿಲ್ಲ. ಅವಳು ತಕ್ಷಣ ನೋಡಿದ್ಲು. ನಮ್ಮ ಮನೇಲಿ ನಾನು ಅನ್ನೋ ಶಬ್ದಕ್ಕೆ ಅಷ್ಟೊಂದು ಬಲ ಇಲ್ಲ. ನಾವು ಶಬ್ದವೇ. ನನ್ನ ಅಭಿಪ್ರಾಯವನ್ನು ನಮ್ಮ ತಂದೆಯವರು ತಿಳಿಸ್ತಾರೆ. ಇನ್ನು ಹೊರಡೋಣ ಅಂತ ಬಿಲ್ಲನ್ನೆತ್ಕೊಂಡು ಪಾವತಿಸಕ್ಕೆ ಅರುಣ ಅಲ್ಲಿಂದ ಸರಸರನೆ ಹೊರನಡೆದಳು. ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ.